ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ಖನನದ ಪ್ರಕ್ರಿಯೆ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಜಾಗದಲ್ಲಿ ಉತ್ಖನನದ ಪ್ರಕ್ರಿಯೆ ಜೋರಾಗ್ತಾ ಇದೆ. ಬೆಳಗ್ಗೆಯಿಂದ ಮೊದಲ ಜಾಗದಲ್ಲಿಯೇ ಭೂಮಿಯನ್ನು ಅಗೆಯುವಂತಹ ಕೆಲಸ, ಅನಾಮಿಕ ತೋರಿಸಿದಂತಹ ಜಾಗದಲ್ಲಿ ಭೂಮಿಯನ್ನು ಅಗೆಯಲಾಗಿದೆ. 6 ಅಡಿ ಉದ್ದ 6 ಅಡಿ ಅಗಲ ಭೂಮಿಯನ್ನು ತೋಡಿಸಿದ್ದಾರೆ ಅಧಿಕಾರಿಗಳು. ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. 13 ಜಾಗಗಳನ್ನ ಅನಾಮಿಕ ವ್ಯಕ್ತಿ ತೋರಿಸಿದ್ದಾನೆ. ಇದೇ ಜಾಗದಲ್ಲಿ ನಾನು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಬೆಳಗ್ಗೆಯಿಂದಲೂ ಕೂಡ ಮೊದಲ ಜಾಗದಲ್ಲಿಯೇ ಈಗ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಈ ಕಾರ್ಯಾಚರಣೆ ಶುರುವಾಗಿ ಹತ್ತತ್ರ 3 ಗಂಟೆ ಆಯಿತು. ಇಲ್ಲಿಯವರೆಗೂ ಕೂಡ ಸಣ್ಣದೊಂದು ಕುರುಹು ಕೂಡ ಸಿಕ್ಕಿಲ್ಲ. ಹಾಗಾಗಿ ಆ ಭೂಮಿ ಅಗೆಯುವುದನ್ನು ಮತ್ತಷ್ಟು ಚುರುಕು ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಜೊತೆಗೆ ಅರಣ್ಯ ಪ್ರದೇಶ, ಹಾಗಾಗಿ ಇವೆಲ್ಲವೂ ಕೂಡ ತೊಡಕಾಗಿ ಪರಿಣಮಿಸ್ತಾ ಇರುವಂಥದ್ದು. ಇದರಿಂದ ಆಚೆಗೂ ಕೂಡ ನಿರಂತರವಾಗಿ ಈ ಕಾರ್ಯಾಚರಣೆ ಸಾಗ್ತಾ ಇದೆ. ಧರ್ಮಸ್ಥಳದ ಪ್ರಕರಣದಲ್ಲಿ SIT ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಇವತ್ತು ತುಂಬ ಕ್ರೂಷಿಯಲ್ ಡೇ ಆಗಿರುವಂಥದ್ದು. ಆ ಅನಾಮಧೇಯ ವ್ಯಕ್ತಿ ಹೇಳಿರೋದೆಲ್ಲವೂ ಕೂಡ ನಿಜವಾದರೆ ಇವತ್ತು ಅಸ್ಥಿ ಪಂಜರ ಸಿಗಬೇಕು. ಅಸ್ಥಿ ಪಂಜರ ಸಿಕ್ಕಿದ್ದೇ ಆದರೆ ಅದು ಕೊಲೆನ, ಆತ್ಮಹತ್ಯೆನ, ಗಂಡಿಂದ ಹೆಣ್ಣಿಂದ, ಅದು FSL ಇನ್ವೆಸ್ಟಿಗೇಷನ್ನು ಬೇರೆ ಆಯಾಮದಲ್ಲಿ ಸಾಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಇವತ್ತಿನ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಖಚಿತತೆ, ಕ್ಲಾರಿಫಿಕೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ಈ ಕಾರ್ಯಾಚರಣೆ? ಯಾಕೆಂದ್ರೆ 3 ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ, ಇಲ್ಲಿಯವರೆಗೂ ಕೂಡ ಅಸ್ಥಿ ಪಂಜರದ ಕುರುಹು ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 13 ಜಾಗಗಳನ್ನು ಕೂಡ ಅಗೆಯುವಂತಹ ಕೆಲಸ ಆಗಬೇಕಿದೆ. ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಾರ್ಯಾಚರಣೆಯ ಸ್ಥಳದಲ್ಲಿ? ಪ್ರೇಮ್, ಈಗ ಮೊದಲು ಗುರುತಿಸಿರುವಂಥ ಜಾಗದ ಅಗೆಯುವಂಥ ಕೆಲಸ ಮುಂದುವರೆದಿರುವಂಥದ್ದು ನಿರಂತರವಾಗಿ ಮುಂದುವರೆದಿದೆ. ಸುಮಾರು 12 ಮಂದಿ ಸಿಬ್ಬಂದಿಗಳು ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಮ್ಯಾನ್ಯಲ್ ಆಗಿ ಆಗಿರುವಂಥ ಕಾರಣಕ್ಕಾಗಿ ಸ್ವಲ್ಪ ಸ್ಲೋ ಆಗುತ್ತೆ. ಅದರ ಜೊತೆಗೆ ಆಗಾಗ ಮಳೆ ಸುರಿತಾ ಇದೆ, ಬಾರಿ ಹೆಚ್ಚಿನ ಪ್ರಮಾಣದ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ಸ್ವಲ್ಪ ಕುಂಠಿತಗೊಂಡಿದ್ರು. ಮತ್ತೆ ಅದು ಯಾವುದೇ ಕಾರಣಕ್ಕೂ ನಿಲ್ಲದ ರೀತಿಯಲ್ಲಿ ನಿರಂತರವಾಗಿ ಸಾಗ್ತಾ ಇರುವಂಥದ್ದು. ಮೊದಲ ಸ್ಥಳದಲ್ಲೇ ಈಗ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಅವಶೇಷಗಳು ಪತ್ತೆ ಆಗಿಲ್ಲ. ನಿರಂತರವಾಗಿ ಆಗಿರುವಂಥ ಕೆಲಸಗಳು ಮುಂದುವರೆದಿದೆ. ಮಳೆ ಇದ್ದರೂ ಅದರ ಮಧ್ಯೆನೂ ಈ ಕೆಲಸವನ್ನು ಮುಂದುವರಿಸಿರುವಂಥದ್ದು. ಜೊತೆಗೆ ಅಲ್ಲಿಗೆ ಆ ಸ್ಥಳಕ್ಕೆ ಹೋಗಿರುವಂಥ ಅಧಿಕಾರಿಗಳು ಯಾರೂ ವಾಪಸ್ಸು ಬಂದಿಲ್ಲ. ಎಲ್ಲರೂ ಅಲ್ಲಿ ಅವರ ಸಮಕ್ಷಮದಲ್ಲೇ ಇದನ್ನು ಅಗೆಯುವಂಥ ಕೆಲಸಗಳು ಆಗುತ್ತೆ. ಒಂದು ವೇಳೆ ಇವತ್ತು ಈ ಒಂದು ಸ್ಥಳದಲ್ಲಿ, ಮೊದಲ ಸ್ಥಳದಲ್ಲೇ ಏನಾದರೂ ಅಸ್ಥಿಪಂಜರ ಸಿಕ್ಕರೆ ಭಾಳಷ್ಟು ವಿಶೇಷವಾಗಿ ಈ ಒಂದು ಪ್ರಕರಣ ಗಮನ ಹರಿಸುತ್ತೆ. ಇಷ್ಟು ದಿನಗಳ ಕಾಲ ಆತ ಕೇವಲ ಹೇಳ್ಕೊಂಡಿರುವಂಥದ್ದು ಮಾತ್ರ. ಆದರೆ ಈಗ ಆತ ಹೇಳಿದ ಸ್ಥಳದಲ್ಲೇ ಅಸ್ಥಿಪಂಜರ ಸಿಕ್ಕರೆ ಈತ ಹೇಳಿರುವಂಥ ಎಲ್ಲ ವಿಚಾರಗಳು ಆಗ್ಬೋದು. ಈಗ ಆತ 13 ಸ್ಥಳಗಳನ್ನೇನು ಗುರುತಿಸಿದ್ದಾನೆ, ಆ 13 ಸ್ಥಳಗಳಲ್ಲೂ ಈ ರೀತಿಯಾಗಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ಅಥವಾ ಇವತ್ತೇನಾದರೂ ಸಿಗದೇ ಇದ್ದರೆ ಮತ್ತೆ ಎಲ್ಲವನ್ನು ಆತ ತೋರಿಸಿರುವಂಥ ಎಲ್ಲ ಜಾಗವನ್ನು ಅಗೆದು ನೋಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಸಿಕ್ಕರೂ ಈ ಪ್ರಕರಣ ಮತ್ತಷ್ಟು ತಿರುವನ್ನು ಪಡ್ಕೊಳ್ತದೆ. ಈಗ ಸದ್ಯದ ಮಟ್ಟಿಗೆ ಮೊದಲು ಏನು ಗುಂಡಿಯನ್ನು ತೋಡುವಂಥ ಕೆಲಸ ಆಗಿದೆ, ಅಲ್ಲಿ ಏನಾದರೂ ಸಿಕ್ಕರೆ ಭಾಳಷ್ಟು ಈ ಪ್ರಕರಣ ಮಹತ್ವವನ್ನು ಪಡ್ಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ಸುಖಪಾಲ್, ಆತ ಹೇಳಿದ್ದು ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ. ಇಲ್ಲಿಯವರೆಗೂ 13 ಜಾಗಗಳನ್ನ ಮಾತ್ರ ಗುರುತು ಮಾಡಿರುವಂತಹ ಕೆಲಸ ಆಗಿದೆ. ಇಲ್ಲಿ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅನ್ನೋದರ ಆಧಾರದ ಮೇಲೆ ಇನ್ನುಳಿದ ಜಾಗಗಳ ಗುರುತು ಹಚ್ಚುವಂತಹ ಕಾರ್ಯ ಆಗುತ್ತಾ ಅಂತ ಹೇಳಿ? ಹೌದು, ಆತ ನಿಖರವಾಗಿ ಸಂಖ್ಯೆಯನ್ನು ಹೇಳಿಲ್ಲ, 100 ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾನೆ. ಅದರಲ್ಲಿ ಈಗ ಮೊದಲಿಗೆ ಆತ ನಿನ್ನೆ ಬಂದಂಥ ಸಂದರ್ಭದಲ್ಲಿ ಸುಮಾರು 11 ಗಂಟೆಗೆ ಈ ಸ್ಥಳಕ್ಕೆ ಬಂದಿರುವಂಥದ್ದು. ಅಲ್ಲಿಂದ ಸುಮಾರು ಸಂಜೆ 6 ಗಂಟೆಯವರೆಗೂ ಆತ ಈ ಸ್ಥಳಗಳನ್ನು ಗುರುತಿಸುವಂಥ, ತೋರಿಸುವಂಥ ಕೆಲಸಗಳನ್ನು ಮಾಡಿದ್ದಾನೆ. ನಡುವಲ್ಲಿ ಆತನಿಗೆ ವಿರಾಮ ಇತ್ತು. ಆ ಬಳಿಕ ಮತ್ತೆ ಮುಂದುವರಿಸಿ ಆತ ಒಟ್ಟು 13 ಸ್ಥಳಗಳನ್ನು ಮಾತ್ರ ತೋರಿಸಿರುವಂಥದ್ದು. ಇನ್ನೊಂದು ಕನ್ಯಾಡಿಯಲ್ಲಿ ಒಂದು ಖಾಸಗಿ ತೋಟ ಇತ್ತು, ಆ ತೋಟದವರೆಗೂ ಹೋಗಲಾಗಿತ್ತು. ಆದರೆ ಅಲ್ಲಿ ಕತ್ತಲಾದ ಹಿನ್ನೆಲೆಯಲ್ಲಿ ಆ ಸ್ಥಳವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮುಂದುವರಿಸುವಂಥ ಸಾಧ್ಯತೆಯೇ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ಆತ ದೂರಲ್ಲಿ ಹೇಳಿರುವಂತೆ ಧರ್ಮಸ್ಥಳದ ಗ್ರಾಮದ ಕಲ್ಲೇರಿ ಅನ್ನುವಂಥ ಸ್ಥಳ ಇದೆ. ಆ ಸ್ಥಳದಲ್ಲೂ ಸಾಕಷ್ಟು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಮುಂದಿನ ದಿನಗಳಲ್ಲೂ ಅಲ್ಲೂ ಈ ರೀತಿಯಾಗಿ ಸ್ಥಳವನ್ನು ಗುರುತಿಸುವಂಥ ಕೆಲಸ ಮಾಡ್ತಾರೆ. ಆ ಬಳಿಕ ಅದನ್ನು ಅಗೆಯುವಂಥ ಕೆಲಸಕ್ಕೂ ಮುಂದಾಗಬೇಕಾಗುತ್ತೆ SIT ತಂಡ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಏನು ಈ ಒಂದು ಸ್ಥಳದಲ್ಲಿ ಮೊದಲು ಗುರುತಿಸಿರುವಂಥ ಸ್ಥಳದ ಏನು ಅಗೆಯುವಂಥ ಕೆಲಸ ಆರಂಭಗೊಂಡಿರುವಂಥದ್ದು, ಇದು ಮುಕ್ತಾಯ ಆದಂಥ ಸಂದರ್ಭದಲ್ಲಿ ಇಡೀ
ಈ ಪ್ರಕರಣಕ್ಕೆ ಒಂದು ಹೊಸತಾದಂಥ ಒಂದು ತಿರುವನ್ನ ಪಡೆಯುವಂಥ ಸಾಧ್ಯತೆನೇ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗ್ಗೆಯಿಂದಲೂ ನಡೀತಾ ಇರುವಂತಹ ಉತ್ಖನನದ ಕಾರ್ಯ ಇದು. ಜಿಟಿ ಮಳೆಯ ನಡುವೆಯೂ ಕೂಡ ಈ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ತುಂಬ ಕಡಿದಾದ ದಾರಿಯಲ್ಲಿ ಈ ಕಾರ್ಯಾಚರಣೆ ಸಾಗ್ತಾ ಇರೋದ್ರಿಂದ ಯಾವುದೇ ಯಂತ್ರೋಪಕರಣಗಳನ್ನು ಕೂಡ ಬಳಸೋದಕ್ಕಾಗಿಲ್ಲ. ಹಾಗಾಗಿಯೇ ಕಾರ್ಮಿಕರನ್ನು ಬಳಸಿಕೊಂಡು ಭೂಮಿಯನ್ನು ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಈ ಅನಾಮಧೇಯ ವ್ಯಕ್ತಿ ಎಲ್ಲೆಲ್ಲಿ ಶವವನ್ನು ಹೂತು ಹಾಕಿದ್ದೇನೆ ಅಂಥೇಳಿ ಜಾಗವನ್ನು ತೋರಿಸಿದ್ನೋ ಅಲ್ಲೆಲ್ಲ ಈಗ ಅಗೆಯುವಂತಹ ಪ್ರಕ್ರಿಯೆ ಆರಂಭಗೊಂಡಿದೆ. ಮೊದಲ ಜಾಗದಲ್ಲಿ ನಿರಂತರವಾಗಿ ಆಗಿದ್ರೂ ಇಲ್ಲಿಯವರೆಗೂ ಕೂಡ ಕಳೆಬರಹದ ಕುರುಹು ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ಜಾಗಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಒಟ್ಟು 13 ಜಾಗಗಳನ್ನು ಕೇಂದ್ರೀಕರಿಸಿಕೊಂಡು ಇವತ್ತು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ SIT ಮುಂದಾಗಿರುವಂಥದ್ದು. ಇವತ್ತಿನ ಈ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ತುಂಬ ನಿರ್ಣಾಯಕ ಮತ್ತು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಒಂದು ವೇಳೆ ಆ ಅನಾಮಧೇಯ ವ್ಯಕ್ತಿ ಹೇಳಿದ್ದೇ ನಿಜವಾಗಿದ್ದರೆ ಇಲ್ಲಿ ಕಳೆಬರಹದ ಕುರುಹುಗಳು ಸಿಗಬೇಕಾಗುತ್ತೆ. ಇಲ್ಲ ಅಂದರೆ ಈ ಪ್ರಕರಣದಲ್ಲಿ ಒಂದು ಸ್ಪಷ್ಟತೆ, ಒಂದು ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮೊದಲು ಇದೇ ಅನಾಮಧೇಯ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಅದಾದ ಮೇಲೆ ಸ್ಥಳ ಮಹಜರನ್ನು ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗ ಇವತ್ತು ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. 12 ಜನ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಬಂದು ನೇತ್ರಾವತಿಯ ತಟದಲ್ಲಿ ಈಗ ನಿರಂತರವಾಗಿ ಭೂಮಿ ಅಗೆಯುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಕುರುಹು ಸಿಕ್ಕಿಲ್ಲ ಶವಗಳನ್ನು ಹೂತು ಹಾಕಿರುವ ವಿಚಾರಕ್ಕೆ. 13 ಜಾಗವನ್ನು ಗುರುತಿಸಲಾಗಿದೆ. ಈಗ ಮೊದಲ ಜಾಗದಲ್ಲಿ 6 ಅಡಿ ಉದ್ದ 6 ಅಡಿ ಅಗಲವನ್ನು ಭೂಮಿಯನ್ನಾಗಿರುವಂತಹ ಕೆಲಸ ಕೂಡ ಆಗಿರುವಂಥದ್ದು.